ನಾವು ಪ್ರತಿ ವರ್ಷ. ಮತ್ತೆ ಯಾವುದೇ ರೀತಿಯಾಗಿ ನಾವು ಯಾವುದೇ ರಾಜಕಾರಣಿ ಹತ್ರ ದೊಡ್ಡ ಅಮೌಂಟಿಗಾಗಿ ದೇಣಿಗೆ ಹೋಗೋದಿಲ್ಲ. ಎಲ್ಲ ಫ್ರೆಂಡ್ ಸರ್ಕಲ್ ಸೇರಿ ದೇಣಿಗೆ ಮುಖಾಂತರವಾಗಿ ಗವಿ ಮಾಡೋದಾಗ ರವಿಶ್ರೀ ಅಜ್ಜಾರ್ ಹೆಂಗ ಮಿರ್ಚಿ ಸೇವೆ ಮಾಡ್ತಿರಲ್ಲ, ನಮ್ಮ ಹುಬ್ಬಳ್ಳಿನಾಗೂ ನಾವು ಮಾಡ್ಬೇಕಂತೇಳಿ ಅದರ ಜೊತೆಗೆ ಇಲ್ಲಿ ಜ್ಞಾನ ದಾಸೋಹ ಮತ್ತು ಪ್ರಸಾದದ ವ್ಯವಸ್ಥೆ ಒಳಗ ಈ ಉತ್ತರ ಕರ್ನಾಟಕ ಭಾಗದೊಳಗ ಲಕ್ಷಾಂತರ ಜನ ಸೇರಿದ್ರು ಕೂಡ ನಾವು ವಿನಾಯಕ್ ನಗರ್ ಸೋಲಾಪುರಲ್ಲಿ ಬಂದಿದವ್ರಿ. ನಮ್ಮ ವಿನಾಯಕ್ ನಗರ್ ಮಠದ ನಾವು ಪಂಚ್ ಕಮಿಟಿ ಬಂದಿದ್ದು ಸಿದ್ದಾರೂರ್ ಮಠದ ದರ್ಶನ ಮಾಡ್ಲಕ್ರಿ, ಬೆಳೆ ಅಭಿಷೇಕ ಮಾಡಿದವ್ರಿ. ಅಂದ್ರ ಸಂಕಲ್ಪ ಐತ್ರಿ ನಮ್ದು ಸಿದ್ದಾರೂರ್ ಮಠ ಮುಂದಿನ ವರ್ಷ ಕಾರ್ಯಕ್ರಮ ಅದ್ರಿ, ಕಳಸಾರೋಹಣ ಕಾರ್ಯಕ್ರಮ, ಮೂರ್ತಿ ಸ್ಥಾಪನಾ, ಮುತ್ಯಾರ್ದು ಆಶೀರ್ವಾದ ಸಿದ್ದಾರೂರ್ ಮುತ್ಯಾರ್ದು ಅಂತ ಸಂಕಲ್ಪ ಮಾಡ್ಲಿಕ್ ಬಂದಿದವ್ರಿ. ಧಾರವಾಡ ಹುಬ್ಬಳ್ಳಿ ಪ್ರದೇಶದಲ್ಲಿ ಭಕ್ತಿಯ ಮಹಾಪ್ರವಾಹ ಹರಿದ ದೃಶ್ಯ ಕಂಡು ಬಂದಿದ್ದು, ಜಾತ್ಯತೀತ ಜಗದ್ಗುರು ಸಿದ್ದಾರೂಢ ಸ್ವಾಮಿಗಳು ಅವರ ಪವಿತ್ರ ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿ ಪುನೀತರಾಗಿದ್ದಾರೆ. ನಗರದ ಪ್ರಸಿದ್ಧ ಸಿದ್ದಾರೂಢ ಮಠದಿಂದ ಭವ್ಯವಾಗಿ ಹೊರಟ ರಥವು ವೇದಘೋಷ, ನಾದಸ್ವರ, ಡೊಳ್ಳು, ತಾಶೆಗಳ ಗದ್ದಲದ ನಡುವೆ ಸಾಗಿದೆ. ರಥ ಸಾಗಿದ ಪ್ರತಿಯೊಂದು ರಸ್ತೆಯಲ್ಲೂ ಭಕ್ತರು ಹೂಮಳೆ ಸುರಿಸಿ ಜಯಘೋಷ ಮೊಳಗಿಸಿ ಭಕ್ತಿ ಸಮರ್ಪಿಸಿದ್ದಾರೆ. ಮನೆ ಮನೆಗಳಿಂದ ಮಹಿಳೆಯರು ಆರತಿ ಬೆಳಗಿ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡಿದರು. ಬೇರೆ ಬೇರೆ ಜಿಲ್ಲೆಗಳು ಹಾಗೂ ರಾಜ್ಯಗಳಿಂದ ಆಗಮಿಸಿದ ಭಕ್ತರು ಸ್ವಾಮೀಜಿಯವರ ದರ್ಶನ ಪಡೆಯಲು ಗಂಟೆಗಟ್ಟಲೆ ಕಾಯುತ್ತಾ ನಿಂತ ದೃಶ್ಯ ಕಂಡು ಬಂದಿದೆ. ಯುವಕರು, ಮಹಿಳೆಯರು, ಹಿರಿಯರು, ಮಕ್ಕಳು ಎಲ್ಲರೂ ಒಂದೇ ಭಾವದಲ್ಲಿ ಸಿದ್ದಾರೂಢ ಮಹಾರಾಜರ ಕಿ ಜೈ ಎಂಬ ಘೋಷಣೆ ಕೂಡಿದ್ದಾರೆ. ರಥೋತ್ಸವದ ನಿಮಿತ್ತವಾಗಿ ಮಠದ ವತಿಯಿಂದ ಅನ್ನ ಸಂತರ್ಪಣೆ, ಕುಡಿಯುವ ನೀರು, ವೈದ್ಯಕೀಯ ಸಹಾಯ ಸೇರಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಸೇವಾ ಮನೋಭಾವದಿಂದ ಹಲವಾರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಕೈಜೋಡಿಸಿದ್ರು. ಭಕ್ತರ ಸುರಕ್ಷತೆಗೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಬಂದೋಬಸ್ತ್ ಮಾಡಿದ್ದು, ಸಂಚಾರ ವ್ಯವಸ್ಥೆಯನ್ನು ಕೂಡ ಸಮರ್ಪಕವಾಗಿ ನಿಯಂತ್ರಣ ಮಾಡಿತು. ಯಾವುದೇ ಅಸೌಕರ್ಯ ಉಂಟಾಗದಂತೆ ಸ್ವಯಂ ಸೇವಕರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಒಟ್ಟಾರೆ ಈ ರಥೋತ್ಸವ ಧರ್ಮ, ಭಕ್ತಿ, ಏಕತೆ ಮತ್ತು ಮಾನವೀಯ ಮೌಲ್ಯಗಳ ಮಹೋತ್ಸವವಾಗಿ ಮಾರ್ಪಟ್ಟಿದ್ದು, ಭಾಗವಹಿಸಿದ ಪ್ರತಿಯೊಬ್ಬರು ಕೂಡ ಆತ್ಮ ತೃಪ್ತಿಯಿಂದ ಮನೆಮುಖರಾದರು. ಸಂಗನಗೌಡ ಹುಬ್ಬಳ್ಳಿಯಲ್ಲಿ ಸದ್ಗುರು ಶ್ರೀ ಸಿದ್ದಾರೂಢರ ಜಾತ್ರಾ ನಿಮಿತ್ತವಾಗಿ ಬೆಂಡಿಗೇರಿ ಓಣಿಯಿಂದ ಹುಬ್ಬಳ್ಳಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದಾರ. ಅದು ಏನು ಬಿಸಿನೀರು ಬಾಟ್ಲಿ ಬರ್ತಾವ, ಒಂದು 50,000 ರಿಂದ 60,000 ರೂಪಾಯಿ ಅಷ್ಟು ಕೊಟ್ಟು ಅಂದಾಜು 1 ಲಕ್ಷದವರೆಗೆ ಅವರು ತಮ್ಮ ಎಲ್ಲಾರು ಕೂಡಿಕೊಂಡು ಸಹಾಯಧನದಿಂದ ಅವರ ತಮ್ಮ ತನುಮನದಿಂದ ಸ್ವ ಇಚ್ಛೆಯಿಂದ ಯಾರದೇ ಒಂದು ಭಕ್ತರಿಗೆ, ಲಕ್ಷಾಂತರ ಬರ್ತಕ್ಕಂತ ಭಕ್ತರಿಗೆ ತಮ್ಮ ಕಡೆಯಿಂದ ಅಳಿಲು ಸೇವೆಯನ್ನು ಮಾಡ್ಕೊಂತ ಬಂದಿರ್ತಾರ. ಅದರ ಬಗ್ಗೆ ಸಂಕ್ಷಿಪ್ತವಾದ ಒಂದು ವಿವರಣೆಯನ್ನ ಕೇಳೋಣ. ಸರ್ ಹೇಳಿ, ತಮ್ಮ ಹೆಸರು? ಸರ್ ನಮಸ್ಕಾರ, ನನ್ನ ಹೆಸರು ಬಂದ್ಬಿಟ್ಟು ಸಚಿನ್ ಸಂಶಯ ಅಂತ ಹೇಳಿ. ನಾವು ಧಾರವಾಡ ನಿವಾಸಿಗಳಾಗಿದ್ದೇವೆ. ಮೂಲತಃ ಹುಬ್ಬಳ್ಳಿಯವರೇ. ಧಾರವಾಡಕ್ಕೆ ಹೋಗಿ ಸುಮಾರು 20 ವರ್ಷಗಳಾಯಿತು. ಇದೇನ್ ನಾವು ಇವತ್ತು ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಎಲ್ಲಾ ನಮ್ಮ ಗೆಳೆಯರ ಬಳಗದ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಸುಮಾರು 12 ರಿಂದ 13 ವರ್ಷದಿಂದ ನಮ್ಮ ಪಂಚಾಕ್ಷರಿ ಹಿರೇಮಠ ಹಾಗೂ ಮಾಂತೇಶ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಮುಂಚೆ ನಾವೆಲ್ಲ ಜ್ಯೂಸ್ ಎಲ್ಲ ಅನಿಸ್ತಿದ್ವಿ. ಅದಾದ ನಂತರ ಒಂದು ಮೀಟಿಂಗ್ ಮಾಡಿಬಿಟ್ಟು ನೀರಿನ ವ್ಯವಸ್ಥೆ ಮಾಡಿದ್ದೇವೆ. 1/2 ಲೀಟರ್ ಬಿಸ್ಲೇರಿನ ಅನಿಸ್ತೇವೆ ನಾವು ಪ್ರತಿ ವರ್ಷ. ಮತ್ತೆ ಯಾವುದೇ ರೀತಿಯಾಗಿ ನಾವು ಯಾವುದೇ ರಾಜಕಾರಣಿ ಹತ್ರ ದೊಡ್ಡ ಅಮೌಂಟಿಗಾಗಿ ದೇಣಿಗೆ ಹೋಗೋದಿಲ್ಲ. ಎಲ್ಲ ಫ್ರೆಂಡ್ ಸರ್ಕಲ್ ಸೇರಿ ದೇಣಿಗೆ ಮುಖಾಂತರವಾಗಿ ಅದರಿಂದ ಹೆಚ್ಚಿನ ಭಕ್ತರು ಒಬ್ಬರಿಂದ ಮತ್ತೆ ಜಮಾ ಹಾಕೊಂತ ನಾವು ದೇಣಿಗೆ ರೂಪದಲ್ಲಿ ಕಲೆಕ್ಟ್ ಮಾಡಿ ಈ ನೀರಿನ ವ್ಯವಸ್ಥೆಯನ್ನು ನಾವು ಉಚಿತ ಭಕ್ತರಿಗಾಗಿ ಮಾಡ್ತಾ ಇದ್ದೀವಿ. ಈಗ ಬಂದಂತ ಸದ್ಭಕ್ತರಿಗೆ ನೀವೇನ್ ಹೇಳಿಕ್ ಬಯಸ್ತೀರಿ? ಬಂದಂತ ಸದ್ಭಕ್ತರು ಏನ್ ಹೇಳುದಪ್ಪ ಅಂತಂದ್ರೆ, ಮೊದ್ಲು ಇಲ್ಲಿ ಸಿದ್ದರಾಜನ ಮಹಿಮೆನ ತುಂಬಾ ಅಪಾರವಾದದ್ದು. ನಿಧಾನ ರೀತಿಯಲ್ಲಿ ಸದ್ಭಕ್ತರು ಬಂದು ಸರತಿ ಸಾಲಿನಲ್ಲಿ ಬಂದು ದರ್ಶನ ತಗೊಂಡು ನಾವು ಮಾಡುವಂತ ಸೇವೆಗೆ ನಮಗೊಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡ್ವಿ. ಈಗ ನೀವು ಸಾಕಷ್ಟು ನೀರಿನ ವ್ಯವಸ್ಥೆ ಮಾಡ್ಕೊತ ಬಂದಿದ್ದೀರಿ. ಮತ್ತೆ ಇಲ್ಲಿ ಈಗ ನೀವು ಯಾವ ರೀತಿ ಅಂದ್ರೆ ಎಷ್ಟು ವರ್ಷದಿಂದ? ಸುಮಾರು 13 ವರ್ಷದಿಂದ ಇದು ನಮ್ದು ಸ್ಟಾರ್ಟ್ ಆಗೈತಿ ನಿರಂತರವಾಗಿ. ಅವಾಗ ಹಂಗ ಸಣ್ಣದ ಒಂದು ಬೆಂಡಿಗೇರಿ ಓಣಿ ಒಳಗ 8-10 ಮಂದಿ ಕೂಡಿ ಮಾತಾಡ್ಕೊಂಡು ಹಂಗ ಮಾಡೋಣ ಅಂತಂದ್ರೆ ಸ್ಟಾರ್ಟ್ ಮಾಡಿದ್ದದು. ಅವಾಗ ಜ್ಯೂಸ್ ಕೊಡ್ತಿದ್ವಿ. ಮುಂದೆ ಬರ್ತಾ ಜನಸಂಖ್ಯೆ ಜಾಸ್ತಿ ಆಯ್ತು, ನಮ್ಮ ಫ್ರೆಂಡ್ ಸರ್ಕಲ್ ದೊಡ್ಡದಾತು. ಎಲ್ಲಾರು ಸೇರಿ ಹಂಗಂದ್ರ ಈ ಸಲ ಜಾಸ್ತಿ ಮಾಡೋಣ ಅನ್ಕೊಂತ ಇವತ್ತಿಗೆ ಸುಮಾರು ಒಂದು 8 ರಿಂದ 10 ಸಾವಿರ ನೀರಿನ ಬಾಟ್ಲ್. ಅದು ಕೇವಲ ಬಿಸ್ಲೇರಿ ಮಾತ್ರ. ನಾವು ಬೇರೆ ಯಾವ್ದನ್ನೂ ಯೂಸ್ ಮಾಡಂಗಿಲ್ಲ, ಕಡಿಮೆ ರೇಟಿನ ಯಾವ್ದೂ ಯೂಸ್ ಮಾಡಂಗಿಲ್ಲ. ಬಿಸ್ಲೇರಿ ಬಾಟಲ್ನ ಕೊಡೋದು. ಮತ್ತ ಬಿಸಿಲು ಇರ್ತದೆ ಬಹಳ. ಬಿಸಿಲಿನಿಂದ ಬಂದವರಿಗೆ ಮತ್ ಸ್ಪೆಷಲ್ ಆಗಿ ನಮಗೆ ನಾವು ವಿಶೇಷವಾಗಿ ಸಿದ್ದಾರೂಢ ಮಠದ ಆಡಳಿತ ಮಂಡಳಿಗೆ ಧನ್ಯವಾದ ಹೇಳ್ತೇವೆ. ಯಾಕಂದ್ರೆ ನಮ್ಗೆ ಇಲ್ಲಿ ಮಾಡ್ಕೊಳಕ್ ಅವ್ರು ನಮ್ಗೆ ಅವಕಾಶ ಮಾಡ್ಕೊಟ್ರು. ಈ ಪ್ಲೇಸ್ ಯಾರಿಗೂ ಕೊಡಂಗಿಲ್ಲ ಅವ್ರು. ನಾವ್ ಇದನ್ನ ಮಾಡ್ಕೊಳಕ್ ಅವಕಾಶ ಮಾಡಿಕೊಟ್ರು. ನಾವು ಅದೆಲ್ಲ ಮುಗಿಸಿ ಎಲ್ಲಾರ್ಗು ಹಂಚಿ ಆದ್ಮೇಲೆ ಸಂಪೂರ್ಣವಾಗಿ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಆಸ್ ಇಟ್ ಈಸ್ ಅವ್ರಿಗೆ ಕೊಡೋದ್ರಿಂದ ನಮ್ ಪ್ರತಿ ವರ್ಷ ಅವರು ಇದನ್ನ ನಮ್ಗೆ ಅವಕಾಶ. ಸದ್ಭಕ್ತರಿಗೆಲ್ಲ ಕುಡಿ ನೀರಿನ ವ್ಯವಸ್ಥೆ ಮಾಡಿರ್ತಾರ. ಈಗ ಅವರನ್ನ ಕೇಳೋಣ. ಸರ್ ತಮ್ಮ ಹೆಸರು? ಪಂಚಾಕ್ಷರಿ ಹಿರೇಮಠ ಅಂತಂದೇಳಿ. ನಾವು
ಈಗ 15 ವರ್ಷದಿಂದ ಹಿಂದ್ಗಡೆಯಿಂದ ನಾವೊಂದು ಮಠದೊಳಗೆ ಒಂದು ಸೇವಾ ಮಾಡೋಣ ಅಂತಂದೇಳಿ ನಾವೊಂದು ಇಬ್ರ ಫ್ರೆಂಡ್ಸ್ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ನ ಒಂದು ಜ್ಯೂಸ್ ಕೊಡೋದ್ರಿಂದ ಪ್ರಾರಂಭ ಮಾಡಿದ್ವಿ ಇದ್ನ ಕಾರ್ಯಕ್ರಮವನ್ನು. ಹಂಗೆ ಏನೋ ನಮ್ಮ ಇದರಿಂದ ಹಳ್ಳಿ ಸೇವೆ ಏನೋ ಮಾಡೋಣ, ನಮ್ ಬೇರೆದವ್ರು ಯಾರು ನಾವು ಇದು ಮಾಡಿರ್ಲಿಲ್ಲ, ನಾವಾಗ್ಲೇ ಕೊಡೋಣ ಅಂತಂದೇಳಿ ಬಂದಿದ್ವಿ. ನಾವು ಮಾತಾಡೋದು ಕೇಳಿ ಇನ್ನು ಅದು ನಮ್ ಫ್ರೆಂಡ್ಸ್ ಎಲ್ಲ ನಾನು ಬರ್ತೇನೆ, ನಾನು ಈ ಸೇವಾಕ್ ಬರ್ತೇನೆ, ನಾನು ಸೇವಾಕ್ ಬರ್ತೇನೆ ಅಂತ ಹೇಳಿ ಇವತ್ತ ಅಪಾರವಾಗಿ ಇದೊಂದು ಜನಸಂಖ್ಯೆ ಆಗ್ಬಿಟ್ರೆ ನಮ್ಮ ಇದ್ರೊಳಗೆ ಒಂದು 300 ರಿಂದ 400 ಜನ ಇದೊಂದು ಗ್ರೂಪ್ ಒಳಗೆ ಬಂದಿದ್ದಾರೆ. ಈಗ ತಾವಾಗ್ಲೇ ದೇಣಿಗೆ ಕೊಡ್ತಾರ, ಇಲ್ಲೇ ಯಾರಿಗೂ ಕೂಡ ಕೊಡುವಂತ ಹೇಳೋದಿಲ್ಲ. ತಾವಾಗ್ಲೇ 500, 1000, 2000 ಹಿಂಗ ಪ್ರತಿ ಸರನ್ನು ಕೊಡ್ತಾ ಬರ್ತಾ ಇದಾರೆ. ಇದೊಂದು ದೊಡ್ಡದಾಗಿ ಹೆಂಗೆ ಪ್ರತಿ ವರ್ಷನೂ ಬೆಳೀತಾ ಹೋಗ್ತಾ ಇದೆ. ಹಿಂಗೆ ಸಿದ್ದಾರೂಢನ ಆಶೀರ್ವಾದದಿಂದ ಇನ್ನೂ ದೊಡ್ಡದಾಗಿ ಬೆಳೆದ ಮಠದ ಬಾರೋ ಭಕ್ತರಿಗೆಲ್ಲ ಒಂದು ನೀರಿನ ವ್ಯವಸ್ಥೆ ಆಗ್ಲಿ ಮತ್ತು ಪ್ರಸಾದ ವ್ಯವಸ್ಥೆ ಆಗ್ಲಿ ದೊಡ್ಡದಾಗ್ಲಿ ಬೆಳೆದೆ ಅಂತಂದ ಹೇಳಿ ಸಿದ್ದಾರೂಢನಲ್ಲಿ ಕೇಳ್ಕೊತೇವೆ. ಇದಕ್ಕೆ ನಾವೇನೋ ಪ್ರಾರಂಭ ಮಾಡಿದ್ವಿ, ಆದ್ರೆ ಅದನ್ನ ಬೆಳೆಸ್ಕೊಂಡು ಇವತ್ತ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋದವ್ರಂತಂದ್ರೆ ಸಚಿನ್ ಸಂಶಿಯವರು ಮತ್ತೆ ಬಸಣ್ಣ ಬೆಂಡಿಗೆರೆ ಅವರು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದಾರೆ. ಯಾಕಂದ್ರೆ ನಾವು ಪ್ರಾರಂಭ ಮಾಡಿದ್ವಿ ಅಷ್ಟೇ, ಆದ್ರೆ ಅದನ್ನ ಇವತ್ತು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋದ್ರು ಸಚಿನ್ ಸಂಶಿ ಮತ್ತೆ ಬಸಣ್ಣ ಬೆಂಡಿಗೆರೆ ಅವರು. ಈಗ ಸದ್ಭಕ್ತ ಮಂಡಳಿ ಅಂತ ನಾವು ಒಂದು ಗ್ರೂಪ್ ಮಾಡಿದೀವಿ. ಅದರಲ್ಲಿ ಏನೇ ಮಾಹಿತಿ ಜಾತ್ರೆ ಮುನ್ನ ಒಂದ್ 15 ದಿವಸ ಮುಂಚೆನೆ ನಾವು ಆ ಗ್ರೂಪ್ ಓಪನ್ ಮಾಡ್ತೀವಿ. ಪೂರ್ವ ಸಭೆ ಅಂತ ನೀವು ಇದನ್ನ ಮಾಡ್ಕೊತೀವಿ. ಸಭೆಗೆ ಏನಿಲ್ಲ, ಓನ್ಲಿ ಅದರಲ್ಲೇ ಕಾಂಟ್ಯಾಕ್ಟ್ಸ್ ನಲ್ಲಿ ಅದೇನು ಗ್ರೂಪ್ ಇದೆಯಲ್ಲ ಅದ್ರ ಮುಖಾಂತರವಾಗಿ ಎಲ್ಲ ವಿಷಯ ತಿಳಿಪಡಿಸ್ತೇವೆ. ಸದ್ಭಕ್ತರು ಏನು ತಾವಾಗ್ಲೇ ಸ್ವ ಇಚ್ಛೆಯಿಂದ ಫೋನ್ ಪೇ ಮಾಡಿ ಅದು ಸ್ಕ್ರೀನ್ ಶಾಟ್ ಹಾಕ್ತಾರ. ನಾವು ಈ ರೀತಿ ಲಿಸ್ಟ್ ಮಾಡಿ ಫೈನಲ್ ಆಗಿ ಮತ್ತೆ ಅದೊಂದು ಬುಕ್ಕಿಗೆ ಹಾಕಿ ಟೋಟಲ್ ಲೆಕ್ಕ ಮಾಡಿ ಆಮೇಲೆ ಇದು ಮಾಡ್ತೀವಿ. ಆಮೇಲೆ ಸುಮಾರು ನಮ್ ಕಡೆ ಪ್ರತಿ ವರ್ಷ ಉಳಿದ ಹಣ ಕೂಡ FD ಇಟ್ಟಿದ್ದೇವೆ. ಆಮೇಲೆ ಈ ಹಣವನ್ನು ನಾವು ಯಾವುದೇ ರೀತಿ ಎದಕ್ಕೂ ಬಳಸ್ಕೊಳಂಗಿಲ್ಲ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಬಡವರು ಬಗ್ಗರು ಎಕ್ಸಾಂಪಲ್ ಒಂದ್ ಮೊನ್ನೆ ಒಂದು ಲಾಸ್ಟ್ ಇಯರ್ ಒಂದು ಹಮಾಲಿ ಮಾಡೋ ಗಾಡಿ ಮುಟ್ಕೊಂಡ್ ಪ್ರಾಬ್ಲಮ್ ಆಗಿತ್ತು ಅಜ್ಜಾರ್ದ. ನಮ್ ಬಸಣ್ಣ ಬೆಂಡಿಗರು ನೋಡಿ ನಿಲ್ಲಿಸ್ಬಿಟ್ಟು ಆ ಗಾಡಿ 5,000 ರೂಪಾಯಿನ ಖರ್ಚಿತ್ತು, ನಿಂದಿಸಿ ಮಾಡಿಸಿ ಒಂದು ಆ ತರ ನಾವು ಈ ಹಣವನ್ನು ನಿಯೋಗ ಮಾಡ್ತೀವಿ. ಯಾಕಂದ್ರೆ ಬಡವರಿಗೆ ಹೌದೌದು ಹೌದು ಇದು ಮಾಡಿಬಿಟ್ಟು ನೆಕ್ಸ್ಟ್ ಉಳಿದ ಹಣ ನಾವು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಚೆಕ್ ಮಾಡಿ ಅದು ಮಾಡ್ತೀವಿ. ನಾವು ದುಂದು ವೆಚ್ಚದಲ್ಲಿ ಮಾಡಲ್ಲ ನಾವು, ಯಾಕಂದ್ರೆ ಎಲ್ಲರದು ಹಣ ಇರುತ್ತಲ್ಲ ಅದರಲ್ಲಿ ನಾವು ಜವಾಬ್ದಾರಿ ಇರ್ತೀವಿ. ಹಂಗಾಗಿ ನಾವು ದುಂದು ವೆಚ್ಚ ಯಾವ್ದಕ್ಕೂ ಮಾಡಲ್ಲ. ನಾವು ಇವಾಗ ಜಾತ್ರೆ ಮುಗಿದ ತಕ್ಷಣ ಚುಮ್ಮರಿ ಚಹಾ ಕುಡಿದ್ರು ಕೂಡ ನಮ್ ಜೇಬಿಂದನ ಖರ್ಚು ಮಾಡ್ತೀವಿ. ಬಟ್ ಇದರಲ್ಲಿ 1 ರೂಪಾಯಿನ ನಾವು ತೆಗೆದುಕೊಳ್ಳಲ್ಲ, ಓನ್ಲಿ ಭಕ್ತರಿಗಾಗಿ ಸೀಮಿತವಾಗಿ. ಸಮಸ್ತ ನಾಡಿನ ಜನತೆ ಇಲ್ಲಿ ನೋಡಬಹುದು. ಇವತ್ತು ಹುಬ್ಬಳ್ಳಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ಅಳಿಲು ಸೇವೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಕೂಡ ಗುರುನಾಥ ರೋಡ್ರ ಗದಗಿ ಮುಂಭಾಗದಲ್ಲಿ ನಾವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತೇವೆ. ನಮ್ ಜೊತೆ ಪ್ರಗತಿ ಸೇವಾ ಸಂಸ್ಥೆ ಹಾಗೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಸ್ಥೆಗಳವರು ಕೂಡ ಸಹಿತ ನಮ್ ಜೊತೆ ಕೈ ಜೋಡಿಸಿದ. ಇಲ್ಲಿ ಬೆಂಡಿಗೇರಿ ಓಣಿಯವರು ಸಹಿತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರೋದು ತುಂಬಾ ಹೆಮ್ಮೆಯ ವಿಷಯ ಅಂತೇಳಿ ನಾವು ಹೇಳಿಕೆ ಬಯಸ್ತೀವಿ. ಸದ್ಭಕ್ತರು ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡುತ್ತಾರೆ. ಇದೇ ರೀತಿಯಾಗಿ ಸಿದ್ದಾರೂಢ ಮಠದಲ್ಲಿ ಸಾಕಷ್ಟು ಲಕ್ಷಾಂತರ ಭಕ್ತರಿಗೆ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಅಳಿಲು ಸೇವೆಯನ್ನ ನೆರವೇರಿಸುತ್ತಾ ಇಲ್ಲಿ ಭಕ್ತರಿಗೆ ಮಹಾಪ್ರಸಾದ ಕುಡಿ ನೀರಿನ ವ್ಯವಸ್ಥೆ ಇವತ್ತಿನ ದಿವಸ ನೀವು ಕಾಣಬಹುದು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆ ವತಿಯಿಂದ ಕುಡಿ ನೀರಿನ ವ್ಯವಸ್ಥೆಯನ್ನು ಮುಂಭಾಗ ಸದ್ಗುರು ಗುರುನಾಥ ರೋಡ್ರ ದೇವಸ್ಥಾನದ ಮುಂದುಗಡೆ ಮಾಡಿರುತ್ತೇವೆ. ಹುಬ್ಬಳ್ಳಿ ನಾವು ಸಿದ್ದಾರೂಢ ಸೇವಾ ಸಮಿತಿಯಿಂದ ಅಜ್ಜ ಸಿದ್ದಾರೂಢ ಅಜ್ಜ ಹಾಗೂ ಗುರುನಾಥ ಅಜ್ಜರ ಆಶೀರ್ವಾದದಿಂದ ನಮ್ಮ ಈ ಸಿದ್ದಾರೂಢ ಮಠದಲ್ಲಿ ಹಿಂದೆ ಯಾರು ಮಾಡಿದಿಲ್ಲ. ನಮಗೊಂದೇನ್ರಿ ಗವಿ ಮಠದಾಗ ಗವಿಶ್ರೀ ಅಜ್ಜಾರ ಹೆಂಗ ಮಿರ್ಚಿ ಸೇವೆ ಮಾಡ್ತಿರಲ್ಲ, ನಮ್ಮ ಹುಬ್ಬಳ್ಳಿನಾಗ ನಾವು ಮಾಡ್ಬೇಕಂತೇಳಿ ಫಸ್ಟ್ ಇನಿಷಿಯಲ್ ಆಗಿ ನಾವು ಸ್ಟಾರ್ಟ್ ಮಾಡಿವ್ರಿ. ಎಲ್ಲಾ ನಮ್ಮ ಬ್ಯಾಂಕರ್ಸ್ ನಮ್ಮ ಎಲ್ಲಾ ಫ್ರೆಂಡ್ಸ್ ಟೀಮ್ ಇಂದ ಮಾಡಿದೇವಿ. ಸೇವಾ ಸಮಿತಿ ಸಿದ್ದಾರೂಢ ಆರೂಢ ಸೇವಾ ಸಮಿತಿ ಅಂತ ಹೇಳಿ ನಮ್ದೊಂದು ಇದನ್ನ ಇದೆ ರೀ. ಒಂದ್ ಇದರ್ಲಿಂತ ನಾವು ಮಾಡ್ತಾ ಇದೀವಿ. ನಾವು ಮೆದರ್ ಉಳಿವ್ರಿ. ಇಲ್ಲಿ ಒಂದೇ ಉಣಿಯರ್ ಅಂತಲ್ರಿ, ಟೋಟಲ್ ಹುಬ್ಳಿನಾಗ ಎಲ್ಲಾ ನಾವು ಬ್ಯಾಂಕ್ ಒಳಗೆ ಕೆಲಸ ಮಾಡಿದ್ವಿ. ಅವ್ರೆಲ್ಲ ಎಂಪ್ಲಾಯೀಸ್ ಆಗ್ಲಿ, ಆಮೇಲೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಮಿತ್ ಅಂತ ಹೇಳಿರಿ, ವಿಜಯ್ ಕುಮಾರ್ ಅಂತ ಹೇಳಿ. ತಾವೇನ್ ಹೇಳಕ್ ಬಯಸ್ತೀರಿ ಕಾರ್ಯಕ್ರಮದ ಬಗ್ಗೆ? ವರ್ಷ ನಾವು ಪಲಾವ್ ಸೇವಾ ಮಾಡ್ತಿದ್ವಿ. ಈ ವರ್ಷ ನಾವು ನಮ್ಮ ಎಲ್ಲಾ ಟೀಮ್ ಕರ್ಕೊಂಡ ಮಿರ್ಚಿ ಸೇವಾ ಕೊಡ್ಬೇಕಂತೇಳಿ ಹಬ್ಬ ಒಂದ್ ಇದೈತ್ರಿ. ಹಾಗಾಗಿ 5 ಕ್ವಿಂಟಲ್ ಮಿರ್ಚಿ ಸೇವಾ ಕೊಡಂತ. ಈಗ ನೀವು ಎಷ್ಟು ವರ್ಷದಿಂದ ಈ ಸೇವೆ ಸಲ್ಲಿಸುತ್ತೀರಿ? ಸರ್ ನಾವು ಮುಂಚೆ ಏನ್ ಮಾಡ್ತಿದ್ರಿ, ಪಲಾವ್ ಸೇವಾ ಮಾಡ್ತಿದ್ವಿ. ಅಜ್ಜನ ನಾವು ತಿಳುವಳಿಕೆ ಬಂದಾಗಿಂತ ನಾವೇನ್ ದುಡಿಯಾಕತ್ತೀನಿ ಏನಾಯ್ತ್ರಿ, ಎಲ್ಲಾ ಟೀಮ್ ವರ್ಕ್ ಆಗಿ ಪಲಾವ್ 2 ಕ್ವಿಂಟಲ್ 3 ಕ್ವಿಂಟಲ್ ಪಲಾವ್ ಅನ್ಸಿದ್ರಿ. ನಮ್ಗೆ ಈ ವರ್ಷ ಏನೈತ್ರಿ, ಅಜ್ಜನ ಒಂದ್ ಮಿರ್ಚಿ ಸೇವಾ ಮಾಡ್ಬೇಕನ್ನೋದ ಒಂದ್ ತಲೆಯಾಗ ಬಂತ್ರಿ. ಎಲ್ಲಾ ಹುಡುಗ ಕಡೆ ಎಲ್ಲಾರು ಸೇರಿ ಸಾಥ್ ಕೊಟ್ಟ ಇದೊಂದ್ ಅಜ್ಜನ ಸೇವಾ ಮಾಡ್ಬೇಕ, ಮಿರ್ಚಿ ಸೇವಾ ಮಾಡ್ಬೇಕು. ವೀಕ್ಷಕರೇ, ಇವತ್ತಿನ ದಿವಸ ಆರೋಢ ಸಮಿತಿ ಸೇವಾ ಸಮಿತಿ ವತಿಯಿಂದ ಅವರು ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡುತ್ತಾರ. ಪ್ರತಿ ವರ್ಷ ಪಲಾವ್ ಮಾಡ್ತಿದ್ರಂತ ಈ ವರ್ಷ ವಿಶೇಷವಾಗಿ ಮಿರ್ಚಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ.
ಸಿದ್ದಾರೂಢರ ಸಾರು ಉಂಡವರೆಲ್ಲ ಪಾರು ಅನ್ನೋ ಹಾಗೆ ಇವತ್ತಿನ ದಿವಸ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಉದ್ಧಾರ ಆಗ್ಬೇಕಂತೇಳಿ ಈ ಮೂಲಕ ತಮಗೆ ಒಳ್ಳೆ ಕೆಲಸ ಮಾಡ್ತಾರ್ರಿ. ಸರಿ ಸುಮಾರು ಒಂದ್ 50-60 ಜನ ಅದಾರ ಇವ್ರು. ಇಲ್ಲಿ ಮಿರ್ಚಿ ಸೇವೆ ಹೆಂಗಂದ್ರೆ ಈ ಕಡೆ ಭಾಗಕ್ಕ ಇಲ್ಲಿ ನಮ್ಮ ಎಲ್ಲಾ ಹಳೆ ಹುಬ್ಳಿಯವರೆಲ್ಲ ಸಮಿತಿ ಎಲ್ಲ ಮಾಡ್ತಿರ್ತಾರ. ಇವ್ರದ್ದು ಹೆಂಗಂದ್ರ ಮಿರ್ಚಿ ಸೇವೆ ನೋಡ್ಕೊಂಡು ಇಲ್ಲಿ ಬರೋದ್ರ ಕೊಡಲ್ಲ, ಒಳಗಡೆ ಅಲ್ಲಿ ಪ್ರಸಾದ ಮಾಡ್ತಾರಲ್ಲ, ಪ್ರಸಾದ ಮಾಡಿದ್ರು ಪ್ರತಿಯೊಬ್ಬರಿಗೂ ಮಿರ್ಚಿ ಸೇವೆ ಕೊಡ್ತಾ ಇದೆ. ದಯವಿಟ್ಟು ಇಲ್ಲೇನ್ ನಿಂತಾರಲ್ಲ ಇವೆಲ್ಲ ಊಟ ಮಾಡ್ರಿ, ಒಳಗಡೆ ಊಟ ಮಾಡಿದ್ರಂದ್ರ ಇಲ್ಲೇನ ಮಿರ್ಚಿ ನೋಡಾತ್ರಲ್ಲ ಇಲ್ಲಿ ಕೊಡಾಕಲ್ಲ. ಯಾಕಂದ್ರೆ ಕೊಟ್ರಂದ್ರ ಅವ್ರಿಗೂ ಅನಾನುಕೂಲ ಆಕೈತಿ. ಅವ್ರದೇನ್ ಬೆಳ್ಕೊಂಡಿದ್ ಒಳಗೈತಿ, ಇಲ್ಲಿ ಯಾರಿಗೂ ಇಲ್ಲ ಅನ್ನಂಗಿಲ್ಲ. 100 ಅಲ್ಲ 1000 ಅಲ್ಲ ಲಕ್ಷ ಬಂದ್ರು ಅವ್ರ ಸೇವೆ ಮಾಡಕ್ ಗಟ್ಟ ಅದಾರ. ಅಂತ ಒಳ್ಳೆ ಟೀಮ್ ಐತಿ. ಇಂತ ಟೀಮ್ಗೆ ಸದ್ಗುರು ಅಜ್ಜಾರ ಆಶೀರ್ವಾದ ಸದಾ ಇರುತ್ತ. ನಾವೆಲ್ಲ ಬೆಂಬಲ ನಿಂದಿರ್ತೀವಿ. ಜೊತೆಗೆ ಇಂತ ಸಣ್ಣ ವಯಸ್ಸಿನಾಗ ಇಂತ ಒಳ್ಳೆ ಸೇವೆ ಮಾಡಕತ್ತಾರಲ್ಲ ಅವ್ರಿಗೆಲ್ಲ ಪರವಾಗಿ ಅಭಿನಂದನೆ. ಇಂದು ಹುಬ್ಬಳ್ಳಿ ಸಿದ್ದಾರೂಢ ಮಠದಲ್ಲಿ ನವಲಗುಂದ ತಾಲೂಕಿನಿಂದ ಸದ್ಭಕ್ತರು ಬಂದಿರ್ತಾರ. ಅವರು ಈ ಜಾತ್ರಾ ಮಹೋತ್ಸವದ ಬಗ್ಗೆ ಅವ್ರೇ ಹೇಳ್ತಾರ. ಅವ್ರನ್ನ ಒಂದೆರಡು ಮಾತುಗಳನ್ನ ಮಾತಾಡ್ಸುತ್ತಾ ಪ್ರಯತ್ನ. ದ್ಯಾವನಗೌಡರು ಇಲ್ಲಿ ನಮ್ ಜೊತೆ ಇದಾರ. ಅವ್ರೇನ್ ಹೇಳ್ತಾರೆ ಕೇಳೋಣ. ಸರ್ ಹೇಳಿ. ಮಹಾಶಿವರಾತ್ರಿ ಸಿದ್ದಾರೂಢರ ಜಾತ್ರಾ ಮಹೋತ್ಸವ ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇಲ್ಲಿ ಜ್ಞಾನ ದಾಸೋಹ ಮತ್ತು ಪ್ರಸಾದದ ವ್ಯವಸ್ಥೆ ಒಳಗ ಈ ಉತ್ತರ ಕರ್ನಾಟಕ ಭಾಗದೊಳಗ ಲಕ್ಷಾಂತರ ಜನ ಸೇರಿದ್ರು ಕೂಡ ನಿರಂತರವಾಗಿರ್ತಕ್ಕಂಥ ಜ್ಞಾನ ದಾಸೋಹವನ್ನ ಇವತ್ತ ನಡೆಸ್ಕೊಂಡು ಬಂದಿರತಕ್ಕಂಥ ಮೊನ್ನೆ 10/2/2026 ಪ್ರಾರಂಭವಾಗಿರ್ತಕ್ಕಂಥ ಜಪಯಜ್ಞದ ಜೊತೆಗೆ ಬೆಳಗಿನ ಸಮಯದಲ್ಲಿ ಸಿದ್ದಾರೂಢರ ಕೃತಾಮೃತ ಅನ್ನತಕ್ಕಂಥ ಪಾರಾಯಣವನ್ನ ಮಾಡಿ ನಂತರ ಅನೇಕ ಜನ ಎಲ್ಲ ಸಾಧು ಸತ್ಪುರುಷರು ಇಂಚಲ ಭಾರತಿ ಮೊದಲು ಮಾಡ್ಕೊಂಡು ಬಿದರ್ ಶಿವಕುಮಾರ್ ಸ್ವಾಮೀಜಿ ಅವ್ರನ್ನ ಶಿವಪುತ್ರ ಸ್ವಾಮೀಜಿ ಅವ್ರ ಮೊದಲು ಮಾಡ್ಕೊಂಡು 100 ಜನ ಸಾಧು ಸತ್ಪುರುಷರು ಮುಂಜಾನೆ 9 ಗಂಟೆಯಿಂದ 1 ಗಂಟೆವರೆಗೆ ಕೂಡ ಪ್ರತಿನಿತ್ಯದಲ್ಲಿ ಶಾಸ್ತ್ರ ಶ್ರವಣವನ್ನ ನಿಜಗುಣಿ ಕೈವಲ್ಯದ ಪದ್ಧತಿ ಬಗ್ಗೆ ಇವತ್ತು ವ್ಯಾಖ್ಯಾನವನ್ನ ನೀಡಿ ಮಧ್ಯಾಹ್ನದಾಗ ಎಲ್ಲಾ ಬಂದಿರತಕ್ಕಂಥವ್ರಿಗೆ ಪ್ರಸಾದದ ವ್ಯವಸ್ಥೆ, ಸಾಯಂಕಾಲ ಮತ್ತೆ ನಿರಂತರವಾಗಿ ಸಂಗೀತ ಉತ್ಸವ. ಧಾರವಾಡ ಜಿಲ್ಲೆ ಅಗ್ರಗಣ್ಯವಾಗಿರ್ತಕ್ಕಂಥ ಸಂಗೀತೋತ್ಸವ. ಅಲ್ಲಿ ಏನು ಹಿಂದಾಗಿ ಹೋಗಿರ್ತಕ್ಕಂಥ ಬಸವರಾಜ್ ಮನ್ಸೂರ್ ಅವರಾಗ್ಲಿ, ನಮ್ಮ ಬಸವರಾಜ ಮಲ್ಲಿಕಾರ್ಜುನ್ ಅವರಾಗ್ಲಿ, ಗಂಗೂಬಾಯಿ ಅವರಾಗ್ಲಿ, ಅವರ ಶಿಷ್ಯಂದರಾಗಿರ್ತಕ್ಕಂಥವ್ರು ಬಂದು ರಾತ್ರಿ ಸಂಗೀತ ಕಾರ್ಯಕ್ರಮ, ಅದರ ಜೊತೆಗೆ ಭರತನಾಟ್ಯಗಳು, ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಇವತ್ತಿನ ದಿವಸ ಮಹಾಶಿವರಾತ್ರಿ ಲಕ್ಷಾಂತರ ಜನ ಸೇರಿ ನಮ್ಮ ಮಹಾತ್ಮನ ಜಡಿ ಮಠಕ್ಕ ಈಗ 12 ಗಂಟೆಕ್ಕ ಪಾಲ್ಕಿ ಉತ್ಸವ. ಏನು ಸಿದ್ದಾರೂಢಪ್ಪ ಇದ್ದಾಗ ಎಲ್ಲಿ ಹಳೆ ಹುಬ್ಬಳ್ಳಿ ಓಣಿ ಒಳಗೆ ಹೋಗ್ತಿತ್ತು ಅಲ್ಲೆಲ್ಲ ಅಡ್ಡಾಡಿ ಹೊಳ್ಳಿ ಮಠಕ್ಕ 5 ಗಂಟೆಕ್ಕ ಪಾಲ್ಕಿ ಉತ್ಸವ ಬಂದ ನಂತರ ಅದ ಉತ್ಸವ ಮೂರ್ತಿನ ತೇರಿನೊಳಗೆ ಕುಂದಿರಿಸಿ ಲಕ್ಷಾಂತರ ಭಕ್ತರ ಹರ್ಷೋದ್ಗಾರಗಳ ಮಧ್ಯೆ ಇವತ್ತು ಶ್ರೀ ಸಿದ್ದಾರೂಢರ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬಂದಿರುವುದು. ಇಲ್ಲಿ ಸೊಲ್ಲಾಪುರದ ಭಕ್ತರು ಬಂದಿದ್ದಾರೆ. ಅವ್ರ ಏನ್ ಹೇಳ್ತಾ ಇದಾರೆ, ಅವ್ರ ಹೆಸರು, ನಿಮ್ಮ ಹೆಸರು? ಮಲ್ಲಿಕಾರ್ಜುನ ನಾವು ವಿನಾಯಕ್ ನಗರ್ ಸೊಲ್ಲಾಪುರದಲ್ಲಿ ಬಂದಿದವ್ರಿ. ನಮ್ ವಿನಾಯಕ್ ನಗರ್ ಮಠ ಅದ. ನಾವು ಪಂಚ್ ಕಮಿಟಿ ಬಂದಿದ್ವು ಸಿದ್ದಾರೂಢ ಮಠದ ದರ್ಶನ ಮಾಡ್ಲಕ್ರಿ. ಬೆಳಗ್ಗೆ ಅಭಿಷೇಕ ಮಾಡಿದವ್ರಿ. ಅಂದ್ರ ಸಂಕಲ್ಪ ಇತ್ರಿ ನಮ್ದು ಸಿದ್ದಾರೂಢ ಮಠ ಮುಂದಿನ ವರ್ಷ ಕಾರ್ಯಕ್ರಮ ಅದ್ರಿ. ಕಳಸಾರೋಹಣ ಕಾರ್ಯಕ್ರಮ, ಮೂರ್ತಿ ಸ್ಥಾಪನಾ, ಮುತ್ಯಾರ್ದು ಆಶೀರ್ವಾದ ಸಿದ್ದಾರೂಢ ಮುತ್ಯಾರ್ದು ಅಂತ ಸಂಕಲ್ಪ ಮಾಡ್ಲಕ್ ಬಂದಿದವ್ರಿ. ನಮ್ ಬಾಳ ಚಂದ ಅನಸ್ತರಿ. ಜಾತ್ರೆ ಭವ್ಯ ಕಾರ್ಯಕ್ರಮ ಆಗಿದ್ರಿ. ಹಿಂಗ್ ನಮ್ ಪಂಚ ಕಮಿಟಿ ಸಿದ್ದಾರೂಢ ಹುಬ್ಬಳ್ಳಿ ಆಶೀರ್ವಾದ ಮಾಡ್ಬೇಕು. ನಮ್ಮ ಈ ಪಂಚ ಕಮಿಟಿ ಅಂತ ಹೇಳಿದ್ರೆ ಆ ಕಮಿಟಿ ಒಂದು 20-21 ಜನ ಬಂದಿದ್ದಾರೆ. ಗಾಡಿ ಮಾಡ್ಕೊಂಡು ಬಂದಿದ್ದಾರೆ. ಇಲ್ರಿ ಬಂದಿದ್ದಾರೆ. ನಿನ್ನೆ ವಸ್ತು ಉಳಿದ್ರೆ ಮೊನ್ನೆ ಬಂದಿದ್ದಾರೆ. ಈಗ ಕಾರ್ಯಕ್ರಮ ಎಲ್ಲಿ ನೋಡಿದ್ರೆ ಪ್ರಸಾದ ಇದು ಹಾಲಪ್ಲೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರು ಜಿಲ್ಲಾ ಸಂಘಟನೆ ವತಿಯಿಂದ ನಾವಿಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಿದ್ವಿ. ಅದ್ರ ಬಗ್ಗೆ ತಾವೇನು ನೀರಿಂದ್ರೆ ಪವಿತ್ರ ದಾನ, ಎಕ್ದಮ್ ನೀರಿಂದ ಪವಿತ್ರ ದಾನ. ಮತ್ತೆ ಇಂಥ ಜನ ಜಾತ್ರೆ ನೀರಿನ ವ್ಯವಸ್ಥೆ ಮಾಡಿದ ಬದಲ ಅವ್ರೇನ್ ಹೇಳ್ತಾರೆ ಕೇಳೋಣ. ಸಂಕಲ್ಪ ಮಾಡೋದು ಅದಕ್ಕೆ ಬಂದು
ನಮ್ಮ ಮಕ್ಕಳು ನಡೆಸಿಕೊಳ್ಳಿ ಅಂತ